ನಮಸ್ಕಾರ. ಭಾರತ ವಿರುದ್ಧ 4ನೇ ಟಿ20 ಪಂದ್ಯ ಗೆದ್ದು ಅತ್ತರು ಕಿವೀಸ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಶಿವಂ ಬಗ್ಗೆಯೂ ನೀಡಿದರು ಶಾಕಿಂಗ್ ಸ್ಟೇಟ್ಮೆಂಟ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ನಿನ್ನೆ ವೈಜಾಗ್ನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 4ನೇ ಟಿ20 ಪಂದ್ಯದಲ್ಲಿ ಕಿವೀಸ್ ತಂಡ 50 ರನ್ಗಳಾಗಿ ಭರ್ಜರಿ ಗೆಲುವು ದಾಖಲಿಸಿ ಈ ಮುಖಿನವಾಗಿ ಸರಣಿಯಲ್ಲಿ ಮೊದಲ ಪಂದ್ಯವನ್ನ ಗೆದ್ದುಕೊಂಡಿದೆ. ಈಗಾಗಲೇ ಸರಣಿ ಗೆದ್ದುಕೊಂಡಿದ್ದ ಭಾರತ ತಂಡಕ್ಕೆ ಈ ಸೋಲು ಅಷ್ಟೇನು ವ್ಯತ್ಯಾಸವನ್ನ ಉಂಟು ಮಾಡುವುದಿಲ್ಲ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 215 ರನ್ ಕಲೆ ಹಾಕಿತು. ತಂಡದ ಪರ ಟಿಮ್ ಸಿಫರ್ಟ್ 62 ಹಾಗೂ ಡೆವಾನ್ ಕಾನ್ವೆ 44 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ, ಇತ್ತ ಆರ್ಶದೀಪ್ ಹಾಗೂ ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಭಾರತಕ್ಕೆ ಕಿವೀಸ್ ಬೌಲರ್ಗಳು ಶಾಕ್ ನೀಡಿದರು. ಆದಿಯಾಗೂ ಏಕಾಂಗಿ ಹೋರಾಟ ನಡೆಸಿದ ಶಿವಂ ದುಬೆ 15 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿದರು. ಅಂತಿಮವಾಗಿ ಶಿವಂ ದುಬೆ 23 ಎಸೆತಗಳಿಂದ 65 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಸ್ನೇಹಿತರೆ, ಪರಿಣಾಮವಾಗಿ 18.4 ಓವರ್ಗಳಲ್ಲಿ ಟೀಂ ಇಂಡಿಯಾ 165 ರನ್ ಬಾರಿಸಿ ಆಲ್ಔಟ್ ಆಗುವುದರೊಂದಿಗೆ ನ್ಯೂಜಿಲೆಂಡ್ ಈ ಪಂದ್ಯದಲ್ಲಿ 50 ರನ್ಗಳ ಗೆಲುವು ದಾಖಲಿಸಿತ್ತು. ಇನ್ನು ಈ ಹಂತದಲ್ಲಿ ಸೀರೀಸ್ 3-1 ಸಾಗುತ್ತಿದೆ. ಇನ್ನು ಭಾರತ ವಿರುದ್ಧ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಮಿಚೆಲ್ ಸ್ಯಾಂಟ್ನರ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಇದು ಚೆನ್ನಾಗಿತ್ತು. ಪವರ್ ಪ್ಲೇನಲ್ಲಿ ನಮ್ಮ ಆಟಗಾರರು ಆಡಿದ ಆಟ ಅದ್ಭುತವಾಗಿತ್ತು. ನಮಗೆ ತಿಳಿದಿತ್ತು ಭಾರತ ವಿರುದ್ಧ ಕನಿಷ್ಠ 200ಕ್ಕೂ ಅಧಿಕ ರನ್ ಬಾರಿಸಬೇಕು ಎಂದು, ಮತ್ತು ಅದು ಕೂಡ ಸುರಕ್ಷಿತವಿಲ್ಲ ಎಂದು ನಮಗೆ ತಿಳಿದಿತ್ತು. ಆದಾಗ್ಯೂ ನಮ್ಮ ಬ್ಯಾಟ್ಸ್ಮನ್ಗಳು ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನ ಆಡಿದರು ಎಂದು ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಅದಲ್ಲದೆ ನಮ್ಮ ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಲಯಕ್ಕೆ ಮರಳಿದ್ದಾರೆ. ಟೀಂ ಇಂಡಿಯಾದಂತಹ ಬೆಸ್ಟ್ ತಂಡವನ್ನ ಪವರ್ ಪ್ಲೇನಲ್ಲಿ ಕಟ್ಟಿ ಹಾಕುವುದು ಕಷ್ಟಕರ. ಆದಾಗ್ಯೂ ಅಭಿಷೇಕ್, ಸಂಜು ಹಾಗೂ ಸೂರ್ಯಕುಮಾರ್ ಯಾದವ್ ಅವರನ್ನ ನಾವು ಬೇಗನೆ ಔಟ್ ಮಾಡಿದ್ದು ಗೆಲ್ಲಲು ಕಾರಣವಾಯಿತು ಎಂದು ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಆದಾಗ್ಯೂ ಈ ಫ್ಲಾಟ್ ಪಿಚ್ ಮೇಲಿನ ಶಿವಂ ದುಬೆರ ಆಟಕ್ಕೆ ನಾನು ಅಭಿಮಾನಿಯಾಗಿದ್ದೇನೆ. ಅವರು ಸ್ಪಿನ್ನರ್ಗಳನ್ನ ಲೀಲಾಜಾಲವಾಗಿ ಹಿಟ್ ಮಾಡುತ್ತಾರೆ. ಅವರ ಆಟಕ್ಕೆ ನಾನು ಮನಸೋತಿದ್ದೇನೆ. ಹೀಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಮಿಚೆಲ್ ಸ್ಯಾಂಟ್ನರ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಕೊನೆಗೂ ಭಾರತವನ್ನ ಸೋಲಿಸಿದ್ದೇವೆ ಎಂಬ ನಿಟ್ಟುಸಿರನ್ನ ನಾವು ಬಿಡುತ್ತಿದ್ದೇವೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲ್ಯೂಟ್ ಮೂಡುವ ಸ್ಟೇಟ್ಮೆಂಟ್ ಅನ್ನ ಸ್ಯಾಂಟ್ನರ್ ನೀಡಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.